ನಿತ್ಯ ಸತ್ಯ. ಋಣಾನುಬಂಧ ಅನ್ನೋದು ಎಲ್ಲಿಯೋ ಇದ್ದವರ ಜೊತೆಗೆ ಸೇರಿಬಿಡುತ್ತದೆ. ಇಂಥವರ ಜೊತೆ ಇಂತಿಷ್ಟು ದಿನ ಚೆನ್ನಾಗಿರು, ಇಂತಿಷ್ಟು ದಿನ ಅವರ ಶತ್ರುವಾಗಿರು, ಇಂತಿಷ್ಟು ದಿನ ಇಂಥವರ ಜೊತೆ ಬಾಳು ಎಂದು ಆ ದೇವರು ಮೊದಲೇ ನಿರ್ಧಾರ ಮಾಡಿರುತ್ತಾನೆ. ಆದರೆ ನಾವು ಹೇಳಿದ ಹಾಗೆ ಆಗಬೇಕು, ನಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯಬೇಕು ಅನ್ನೋ ಭ್ರಮೆಯಲ್ಲಿ ಬದುಕುತ್ತೇವೆ. ನಾವು ಅದನ್ನು ಅಂದುಕೊಂಡಂತೆ ಆಗದಿದ್ದಾಗ ಆ ದೇವರು ನನ್ನ ಕೈ ಹಿಡಿಯಲಿಲ್ಲ ಎಂದು ಅಂದುಕೊಂಡು ಬಿಡುತ್ತೇವೆ. ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದನ್ನು ಆ ಸೃಷ್ಟಿಕರ್ತ ಮೊದಲೇ ನಿರ್ಧರಿಸುತ್ತಾನೆ. ನಮ್ಮ ಹುಟ್ಟು, ಬಾಲ್ಯ, ಯೌವನ, ಮದುವೆ, ಮಕ್ಕಳು, ಮುಪ್ಪು ಇಲ್ಲವೇ ಹೀಗೆ ಇರಬೇಕು ಅನ್ನೋ ನಿರ್ಧಾರ ಆ ಭಗವಂತನದು. ನಾವೇನೇ ಪ್ರಯತ್ನ ಪಡುತ್ತೇವೆಯೋ ಅದು ವ್ಯರ್ಥ. ಋಣಾನುಬಂಧ ಅನ್ನೋದು ಇದ್ದರೆ ನಾವು ಏನನ್ನು ಯಾವಾಗ ಮಾಡಬೇಕೋ ಖಂಡಿತವಾಗಿಯೂ ಪಡೆದುಕೊಳ್ಳುತ್ತೇವೆ. ಅದಕ್ಕೆ ನಮ್ಮ ಜೀವನದ ಸುಂದರ ಪಯಣವನ್ನು ದೇವರು ತೋರಿಸಿದ ಅದ್ಭುತ ಮಾರ್ಗದಲ್ಲಿ ಪಯಣಿಸೋಣ.